ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಒಪ್ಪಂದ ಅಮೆರಿಕ ಜೊತೆಗೆ ಈಗಾಗಲೇ ಮಾತಾಡಿದ್ದೀವಿ. ಬ್ಯಾಲೆನ್ಸ್ ಇಲ್ಲದ್ದು. ಅಮೆರಿಕ ಎತ್ತರ, ಭಾರತ ಕೆಳಗೆ ಯಾಕಾಯಿತು? ಅಸಮಾನ ಅತೆ ಎದ್ದು ಕಾಣುವಂಥದ್ದು ಯಾಕಾಯಿತು? ಇದಕ್ಕೆ ಉತ್ತರ ಹುಡುಕುವಂತ ನಮ್ಮ ರಾಹುಲ್ ಗಾಂಧಿ ಅವರಂತೆ ಸ್ಪಷ್ಟವಾಗಿ ಇವತ್ತು ಆರೋಪ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣಕರ್ತರು ಮೋದಿ ಮತ್ತು ಅದಾನಿ ಜೊತೆಗೆ ಎಫ್ಸ್ಟೀನ್ ಫೈಲ್ ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಇವರು ಈ ಒಂದು ಗೆಳೆತನವೋ ಮತ್ತೇನೋ ಕಾರಣಕ್ಕಾಗಿ ಈ ಒಪ್ಪಂದದ ಮೂಲಕ ಸರ್ಕಾರವು ಭಾರತ ಮಾತೆಯನ್ನು ಮಾರಾಟ ಮಾಡಿದೆ, ಅಮೆರಿಕಕ್ಕೆ ಮೋದಿ ಸಂಪೂರ್ಣ ಶರಣಾಗಿದ್ದಾರೆ ಅಂತೇಳಿ ಲೋಕಸಭೆಯಲ್ಲೇ ಗರ್ಜನೆಯನ್ನು ಮಾತಾಡಿದಾರ. ಇದಕ್ಕೆ ಕಾರಣ ಇವು ಎಫ್ಸ್ಟೀನ್ ಫೈಲ್ ಮತ್ತು ಅದಾನಿ ಮೇಲೆ ತೂಗ್ತಾ ಇದೆ. ಅಲ್ಲಿ ಕೋರ್ಟ್ನಲ್ಲಿ ಕ್ರಿಮಿನಲ್ ಕೇಸ್ ಆಗೋ ಸಾಧ್ಯತೆಗಳಿದ್ದಾವ. ಅದಕ್ಕಾಗಿ ನಮ್ಮ ಮೋದಿಯವರು ಇಡೀ ಭಾರತವನ್ನು ಅಲ್ಲಿ ಸೆಲ್ ಮಾಡಿದರು ಅನ್ನುವಂಥ ಮಾತನ್ನು ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದ ಸಾಮಾನ್ಯ ಸಂದರ್ಭಗಳಲ್ಲಿ ಪ್ರಧಾನಿಯವರು ದೇಶವನ್ನು ಮಾರುವುದಿಲ್ಲ ಎಂದು ನನಗೆ ತಿಳಿದಿದೆ. ಇನ್ನೊಂದು ಮಾತಾಡ್ತಾರೆ, ಈ ಒಪ್ಪಂದವು ಭಾರತದ ಇಂಧನ ಮತ್ತು ದತ್ತಾಂಶ ಸುರಕ್ಷತೆಗೆ, ಜವಳಿ ಮತ್ತು ಕೃಷಿ ಕ್ಷೇತ್ರಗಳಿಗೆ ಹಾನಿ ಮಾಡುತ್ತದೆ. ಭಾರತವನ್ನು ಮಾರಲು ನಿಮಗೆ ನಾಚಿಕೆ ಆಗುವುದಿಲ್ಲವೇ ಅಂತ ಇಷ್ಟು ಖಡಕ್ಕಾಗಿ ಸ್ಪಷ್ಟವಾಗಿ ನನಗೇನು ಬೇಕಾದ್ರೆ ಶಿಕ್ಷೆ ಆಗಲ್ಲಪ್ಪ, ಸತ್ಯ ಹೇಳಿದ ಹೊರಟಿದ್ದೀನಿ ಅಂತ ಅನ್ನೋ ಮಾತಾಡಿದ್ದಾರೆ ಪಾರ್ಲಿಮೆಂಟ್ದಲ್ಲೇ. ಅಷ್ಟೆಲ್ಲ ಈಗ ನಿಮ್ಗೆ ಹೇಳಿದಂಗೆ ಸಾಮಾನ್ಯ ಸಂದರ್ಭಗಳಲ್ಲಿ ಪ್ರಧಾನಿಯವರು ದೇಶವನ್ನು ಮಾರುವುದಿಲ್ಲ ಎಂದು ನನಗೆ ತಿಳಿದಿದೆ. ಅವರು ಭಾರತವನ್ನು ಏಕೆ ಮಾರಿದ್ದಾರೆ ಎಂಬುದು ನಿಮಗೆ ತಿಳಿದಿದೆಯೇ ಮತ್ತು ಪ್ರಶ್ನೆ ಮಾಡ್ತಾರೆ. ಅವರ ಮಿತ್ರ ಗೌತಮ್ ಅದಾನಿ ವಿರುದ್ಧ ಅಮೆರಿಕದ ನ್ಯಾಯಾಲಯದಲ್ಲಿ ಪ್ರಕರಣವಿದೆ. ಪ್ರಧಾನಿಯ ಕತ್ತಿನ ಮೇಲೆ ಅವರ ಅಮೆರಿಕದ ಹಿಡಿತ ಅಂದರೆ ಅಮೆರಿಕದವರ ಹಿಡಿತ ಬಿಗಿಯಾಗಿದೆ. ಪ್ರಧಾನಿ ಕಣ್ಣಲ್ಲಿ ಭಯ ಕಾಣುತ್ತಿದೆ ಅಂತ ವ್ಯಂಗ್ಯಾಡಿದ್ದಾರೆ. ಒಟ್ಟಾರೆಯಾಗಿ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಮ್ಮ ರಾಹುಲ್ ಗಾಂಧಿ ಅವರು ಇವತ್ತಿನ ಈ ಅಸಮಾನತೆ ಒಪ್ಪಂದಕ್ಕೆ ಕಾರಣಕರ್ತರು ಮೋದಿ ಅವರು ಹೊಂದಿದಂಥ ಅದಾನಿ ಇವರಿಬ್ಬರ ಸಲುವಾಗಿ ಇವತ್ತಿದಾಯಿತು, ಕಾರ್ಪೊರೇಟ್ ಸಲುವಾಗಿ ಅನ್ನುವಂಥ ಗಂಭೀರವಾದ ಆರೋಪ ಮಾಡಿದ್ರೆ ಅದಕ್ಕೆ ಪ್ರತ್ಯುತ್ತರವಾಗಿ ನಮ್ಮ ಆ ಸಭೆಯಲ್ಲಿದ್ದಂತಹ ನಮ್ಮ ಫೈನಾನ್ಸ್ ಮಿನಿಸ್ಟರ್ ವಿಶೇಷವಾಗಿ ನಮ್ಮ ಸೀತಾರಾಮನ್ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. 2013ರಲ್ಲಿ ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರ ವಿಶ್ವ ವ್ಯಾಪಾರ ಸಂಘಟನೆ WTO ಮುಂದೆ ಶರಣಾಗಿ ರೈತರು, ಬಡವರು ಮತ್ತು ದೇಶವನ್ನೇ ಮಾರಾಟ ಮಾಡಿತ್ತು ಅಂತೇಳಿ ಉತ್ತರ ಕೊಡ್ತಾರೆ. ನೀವು ಮಾಡಿದ್ರಿ, ನಾವು ಮಾಡೋರಲ್ಲ ಅಂತ ಹೇಳೋ ಮೂಲಕ ನೀವು ಮಾಡಿದರೆ ಇವತ್ತು ನಾವು ಮಾಡಿರಬೇಕು ಅಂತೇಳಿ ನಾವು ಮಾಡಿಲ್ಲ ಅನ್ನೋ ಮಾತನ್ನು ಸ್ಪಷ್ಟವಾಗಿ ದಿಟ್ಟವಾಗಿ ಇವತ್ತು ಇವರೆಲ್ಲ ಹೇಳುವಂಥದ್ದು. ಪ್ರಧಾನಿ ಮೋದಿ ಅವರು ಇವತ್ತು ಉತ್ತರ ಕೊಡಬೇಕಾಗಿತ್ತು ಈ ಪ್ರಶ್ನೆಗೆ. ಯಾಕಂತಂದ್ರೆ ಅವ್ರು ಪ್ರಶ್ನೆ ಮಾಡುತ್ತಿರೋದು ಪ್ರಧಾನಿ ಮೋದಿ ಅವರನ್ನು. ಆದರೆ ಸಿದ್ದರಾಮಯ್ಯ ಅವರು ಇಂಡೈರೆಕ್ಟ್ ಅದನ್ನು ಒಪ್ಪಿಕೊಳ್ತಾ ಇದ್ದಾರೆ. ಹಾಗಾದರೆ ಹಿಂದೆ ಅವರು ಕಾಂಗ್ರೆಸ್ ತಪ್ಪು ಮಾಡಿದಾರೆ ಮತ್ತು ನೀವು ತಪ್ಪು ಮಾಡ್ತಾ ಇದ್ದೀರಾ ಅನ್ನೋ ಪ್ರಶ್ನೆ ಜನಸಾಮಾನ್ಯರು ಕೇಳ್ತಾ ಇದ್ದಾರೆ. ಹೌದು, 2013 ಮಾಡಬಾರ್ದಾಗಿತ್ತು. ಮನಮೋಹನ್ ಸಿಂಗ್ ಮಾಡಿದ್ದು ದೊಡ್ಡ ತಪ್ಪೇನಪ್ಪ ಅಂದ್ರೆ ಓಪನ್ ಮಾರ್ಕೆಟ್ ಮಾಡಿದ್ದು, ಖಾಸಗೀಕರಣ ಮಾಡಿದ್ದು, ಖಾಸಗಿಯವರು ಅನುಕೂಲ ಮಾಡಿಕೊಟ್ಟಿದ್ದು, ದೇಶದ ಅರ್ಥವ್ಯವಸ್ಥೆಯನ್ನು ದಿವಾಳಿ ಎಬ್ಬಿಸೋದು ಒಂದು ಪ್ರಮುಖ ಕಾರಣ ಅನ್ನೋದು ಎರಡು ಮಾತಿಲ್ಲ. ಆದರೆ ಅದನ್ನು ಕಿತ್ತಾಕಬೇಕಾಗಿತ್ತಲ್ಲ ನೀವು ಅಧಿಕಾರಕ್ಕೆ ಬಂದಾಗ. ಸ್ವದೇಶಿ ಮೂವ್ಮೆಂಟ್ ಮಾಡಬೇಕಾಗಿತ್ತಲ್ಲ. ವಾಜಪೇಯಿ ಅವರ ನೀವು ಫಾಲೋವರ್ಸ್ ಅಲ್ವ ನೀವೆಲ್ಲರೂ? ಸ್ವತಃ ವಾಜಪೇಯಿ ಅವರು ಸಮಾಜವಾದ ನೆಲೆಗಟ್ಟಿನಲ್ಲೇ ಗಾಂಧೀಜಿಯವರ ತತ್ವ ನೆಲೆಗಟ್ಟಿನ ಸ್ವದೇಶಿ ಮೂವ್ಮೆಂಟ್ ಮಾಡಿದ್ರು. ನೀವು ಯಾಕೆ ಮಾಡಲಿಲ್ಲ? ಅದನ್ನ ಯಾಕೆ ಕಿತ್ತಾಕಲಿಲ್ಲ? ಒಪ್ಪಂದ ಮುಂದುವರಿಸಿ ಹೋಗ್ಬೇಕಂತ ಹೇಳಿದ ಯಾವುದು ನಮಗೆ ಹಾನಿ ಆಗ್ತದ್ರು ಅದನ್ನ ಯಾಕೆ ಮುಂದುವರ್ಸ್ಕೊಂಡು ಬಂದ್ರಿ? ಇವತ್ತು ಅದೇ ಹಾಗೆ ನೀವು ಯಾಕೆ ಹೋಗ್ತಾ ಇದ್ದೀರಿ? ಕಾಂಗ್ರೆಸ್ ತಪ್ಪು ಮಾಡಿದ್ದು ಒಪ್ಪೋಣ ಅದನ್ನು. ಇದಕ್ಕೆ ಉತ್ತರ ಅಲ್ಲ. ಇವತ್ತು ರಾಹುಲ್ ಗಾಂಧಿ ಅವರು ಕೇಳುತ್ತಿರುವಂಥ ಪ್ರಶ್ನೆಗೆ ಇದು ಉತ್ತರ ಅಲ್ಲ. ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಹೌದು ಕಾಂಗ್ರೆಸ್ಗೆ ಎರಡು ಮಾತಿಲ್ಲ, ಅದರಲ್ಲಿ ಸಂಶಯವೂ ಇಲ್ಲ. ಆದರೆ ಅವರು ಇವತ್ತು ಬದಲಾಗ್ತಾ ಇದ್ದಾರೆ. ಸಮಯ ಬದಲಾದಂಗೆ, ವ್ಯವಸ್ಥೆ ಬದಲಾದಂಗೆ ಬದಲಾಗುವುದು ಅದು ನಿಸರ್ಗ ನಿಯಮ. ಆದರೆ ಮೋದಿಯವರು ಯಾವುದನ್ನು ಸಾಧಿಸ್ಬೇಕಂತ ಬಂದಿದ್ರು ಅದಾಗದೆ ಇವತ್ತು ಎಲ್ಲಿ ತಂದು ನಿಲ್ಲಿಸಿದ್ರು ನಮ್ಮ ಭಾರತವನ್ನು ಅಂತೇಳಿ ನಾವಿವತ್ತು ಪ್ರಶ್ನೆ ಮಾಡಬೇಕಾಗಿದ್ದೇವೆ. ಜನಸಾಮಾನ್ಯ ಪ್ರಶ್ನೆ ಮಾಡ್ತಾ ಇದ್ದಾರೆ ಇವತ್ತು. ಈ ಒಪ್ಪಂದಕ್ಕೆ ಮೊದಲನೇದಾಗಿ ಒಪ್ಪಲೇಬಾರ್ದಾಗಿತ್ತು ಅಲ್ರಿ. ನಾವು 0 ಟ್ಯಾರಿಫ್ ಅವ್ರ ವಸ್ತು ನಾವು ಕೊಂಡ್ಕೊಂಡು ಅವ್ರು ಟ್ಯಾಕ್ಸ್ ಕೊಡೋ ಆಗಿಲ್ಲ.
ಅದು ನಾವಲ್ಲಿ ಮಾರ್ಲಿಕ್ಕೆ ಹೊರಟ್ರೆ ನಮ್ಮ ಮೇಲೆ 18% ಟ್ಯಾಕ್ಸ್. ಇದೆಲ್ಲಿ ರೀ ಸಮಾನತೆ ಅಗ್ರಿಮೆಂಟು? ಮೊದಲಾಗಿದ್ದು ಹೌದು, ನಾವು 3 ಕೊಡ್ತಿದ್ವಿ, ಅವರು 18-20 ಕೊಡ್ತಿದ್ರು, ಒಪ್ಪುನ ಮಾತು 0.02 ಇಡಬೇಕಾಯ್ತಲ್ಲ. ಯುರೋಪಿಯನ್ ಯೂನಿಯನ್ ಜೊತೆಗೆ ಸಂಬಂಧ ಮಾಡಿದ್ರಲ್ಲ, 0 ಟ್ಯಾರಿಫ್. ಇದರಿಂದಾಗಿ ಯುರೋಪಿಯನ್ ಯೂನಿಯನ್ ಜೊತೆಗೂ ಸಹಿತ ವಿಶ್ವಾಸವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಅದು ಬಂದು ನಿಲ್ಲಿಸಿದ್ರಿ. ಮೋದಿಯವರು 1-2 ತಪ್ಪು ಮಾಡಿಲ್ಲ ಸಲ, ಸಾಕಷ್ಟು ತಪ್ಪು ಮಾಡ್ತಾ ಇದ್ದಾರೆ. ತಪ್ಪಿನ ಮೇಲೆ ತಪ್ಪು. ಆ ತಪ್ಪಿ ಕಾರಣ ಏನು ಅನ್ನೋದು ಇವರು ವಾದ ಮಾಡ್ತಾ ಇದ್ದಾರೆ. ಒಂದು ಎಫ್ಟೀನ್, ಎರಡನೇದ್ದು ಏನಪ್ಪಾ ಅಂದ್ರೆ ಇವತ್ತು ನಮ್ಮ ಅದಾನಿಯವರ ಕೇಸುಗಳು. ಇವೇ ಕಾರಣಕ್ಕಾಗಿ ಇವತ್ತು ಮೋದಿಯವರು ಹಿಂದೆ ಸರಿದ್ರ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಇವತ್ತು ಬಂದು ಎದುರಿಗೆ ಬಂದು ನಿಲ್ತಾ ಇದೆ. ಅಂದ್ರೆ ಇವೆಲ್ಲ ನಡೆಯೋದನ್ನು ಗಮನಿಸಿದಾಗ ಇವತ್ತು ಭಾಳ ತಪ್ಪು ಮಾಡಿದ್ದ. ಇಂಡೈರೆಕ್ಟ್ ನಮ್ಮ ಸೀತಾರಾಮನವ್ರ ಮಾತನ್ನು ಸಹಿತ ಕಾಂಗ್ರೆಸ್ನ ಟೀಕಾ ಮಾಡೋ ಜೊತೆಗೆ ತಾವು ಸಹಿತ ತಪ್ಪು ಮಾಡಿದ್ವಿ ಅನ್ನುವಂಥ ಒಂದು ಮಾತನ್ನು ಒಪ್ತಾ ಇದ್ದಾರಾ ಅನ್ನುವಂಥದ್ದು. ಇವೆಲ್ಲ ಗಮನಿಸಿದಾಗ ಅದರ ಜೊತೆಗೆ ಇನ್ನೂ ಅನೇಕ ಪ್ರಶ್ನೆಗಳು ಇವತ್ತು ಅಂದರೆ ನಿನ್ನೆ ಒಂದು ಪಾರ್ಲಿಮೆಂಟ್ದಲ್ಲಿ ಪ್ರಶ್ನೆ ಮಾಡ್ತಾರೆ ರಾಹುಲ್ ಗಾಂಧಿ ಅವರು. ಅದೇ ಕಾರಣ ನರವಣೆಯವರ ಒಂದು ಏನು ಪುಸ್ತಕದ ಬಗ್ಗೆ ಮಾತಾಡ್ತಾ ಇದಕ್ಕೆ ಉತ್ತರ ಎಲ್ಲಿ ಅನ್ನುವಂಥದ್ದು ಕೇಳ್ತಾ ಇದ್ದಾರೆ. ಅಂದರೆ ಒಟ್ಟಾರೆಯಾಗಿ ಇವತ್ತು ಮೋದಿಯವರು ಅಮೇರಿಕೆ ಮುಂದೆ ಪೂರ್ತಿಯಾಗಿ ಶರಣಾಗಿ ಬಿಟ್ಟರು ಅನ್ನೋ ಅವರ ಅಭಿಪ್ರಾಯ ನಿಜ ಆಗ್ತಾ ಇದೆ ಅಂತೇಳಿ. ಯಾಕಂದ್ರೆ ಯಾವುದಕ್ಕೂ ಉತ್ತರ ಇಲ್ಲ ಇವತ್ತು. ಯಾಕಂದ್ರೆ ನಿನ್ನೆ ನಿಜವಾಗಿ ಸೀತಾರಾಮಣ್ಣವ್ರ ಬದಲಾಗಿ ಮೋದಿಯವರು ಉತ್ತರಿಸ್ಬೇಕಾಯ್ತು. ಕೊಡ್ಬೋದು ಇವತ್ತು ಉತ್ತರ ಇಲ್ಲ ಅಂತಲ್ಲ, ನಾಳೆಗೂ ಕೊಡ್ಬೋದು ಇಲ್ಲ ಅಂತಲ್ಲ. ಆದ್ರೆ ಇವೆಲ್ಲ ಘಟನೆಗಳನ್ನ ನೆನಪಿಸಿಕೊಂಡಾಗ ನಮಗೆ ಲಾಸ್ ಆಗೋದನ್ನು ಗಮನಿಸಿಕೊಂಡಾಗ ಮತ್ತು ಇದಕ್ಕಿಂತ ಹೆಚ್ಚಿಗೆ ರಷ್ಯಾದಿಂದ ಎಣ್ಣೆ ತರಿಸೋದು ಬಂದ್ ಮಾಡ್ಕೊಂಡಿದ್ದಾರೆ ನಮ್ಮ ಮೋದಿಯವರು. ಯಾಕಪ್ಪ ಅಷ್ಟೊಂದು ಮಟ್ಟಿಗೆ ನಾವು ಟ್ರಂಪ್ರ ಮಾತಿಗೆ ಬೆಲೆ ಕೊಡಬೇಕಾಗಿತ್ತ? ನಮ್ಮ ಸಾರ್ವಭೌಮತ್ವವನ್ನು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ಅವರು. ನೀವು ಎಣ್ಣೆ ಇಲ್ಲಿ ಕೊಳ್ಳುವಾಗಿಲ್ಲ, ಇಲ್ಲಿ ವಸ್ತು ಮತ್ತು ಕೊಳ್ಳುವಾಗಿಲ್ಲ, ಶಸ್ತ್ರಾಸ್ತ್ರಗಳನ್ನು ಕೊಳ್ಳುವಾಗಿಲ್ಲ. ಯಾರು ಇವರು? ಹೂ ಇಸ್ ದಿಸ್ ಪರ್ಸನ್ ಟ್ರಂಪ್? ಇದನ್ನು ಇವತ್ತು ನೀವು ಒಪ್ತಾ ಇದ್ದೀರಿ. ರಷ್ಯಾ ನಮ್ಮದು ಹಳೆಯ ಮಿತ್ರ. ಅತ್ಯಂತ ಕಠೋರ ಸಂದರ್ಭದಲ್ಲಿ, ಕಠಿಣ ಸಮಯದಲ್ಲಿ ನಮ್ಮ ಜೊತೆಗಿದ್ದಂಥ ರಷ್ಯಾ ಅಥವಾ USSR ಇವತ್ತು ಒಂದು ದೂರೀಕರಿಸ್ತಾ ಇದ್ದೀರಿ, ಅಂದ್ರೆ ಲಾಸು ಮಾಡ್ಕೊಳ್ತಾ ಇದ್ದೀರಿ. ಇದರಿಂದಾಗಿ ನಿಧಾನಕ್ಕೆ ಚೈನಾ ನಮ್ಮ ಸಮೀಪ ಬರ್ತಾ ಇತ್ತು. ಬಾರ್ಡರ್ ಡಿಸ್ಪ್ಯೂಟ್ ಹಿಂದಿಲ್ಲ ಬಗೆಹರಿಸುವಂಥ ಸಾಧ್ಯತೆಗಳು ಇದ್ದು, ಅದನ್ನು ಸಹಿತ ದೂರ ಮಾಡ್ಕೊಂಡಿದ್ದೀರಿ. ಬ್ರಿಕ್ಸ್ನವರು ಸಹಿತ ನಮ್ಮನ್ನು ದೂರ ಸರಿಯುವಂಥ ಲುಲಾ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಬ್ರೆಜಿಲ್ ಅಲ್ಲಿಯ ಪ್ರೆಸಿಡೆಂಟ್ ಅವರು, ಅವ್ರಿಗೂ ಸಹಿತ ಸಂಶಯವನ್ನು ಮೂಡಿಸಿದ್ರಿ ನೀವು ಅಂತೇಳಿ. ಟ್ರಂಪ್ ಅವ್ರ ಮುಂದೆ ಇಷ್ಟೊಂದು ಚೆನ್ನಾಗಿದ್ದು ಆಗಬೇಕಾಗಿತ್ತ? ಅದೇ ಕಾಲಕ್ಕೆ ಇರಾನ್ ಜೊತೆಗೂ ನಮ್ಮ ಸಂಬಂಧಗಳನ್ನು ಕೆಡಿಸಿಕೊಳ್ಳುವಂಥ ಪ್ರಯತ್ನ ಮಾಡಿದಿರಿ. ಒಂದಲ್ಲ ಎರಡಲ್ಲ, ಈಗಾಗಲೇ ಕೆಟ್ಟೋಗಿದೆ. ನಮ್ಮ ಸುತ್ತಮುತ್ತ ಯಾವ ದೇಶವೂ ನಮ್ಮ ಜೊತೆಗೆ ಒಳ್ಳೆಯ ಮಿತ್ರತ್ವವನ್ನು ಪಡ್ಕೊಂಡಿಲ್ಲ. ಇವತ್ತು ಚೈನಾದ ಪ್ರಭಾವ ಜೋರ್ದಾರ್ ಅದ, ಅದ್ರ ಜೊತೆಗೆ ಅಮೆರಿಕದ ಪ್ರಭಾವ ಇದೆ. ನಮ್ದು ಏನೂ ಇಲ್ಲ, ನಾವು ಏಕಾಂಗಿ ಆಗ್ತಾ ಇದ್ದೀವಿ ಏಷ್ಯಾದಲ್ಲೇ. ಈ ಎಲ್ಲ ದೃಷ್ಟಿ ಇಟ್ಕೊಂಡು ಮೋದಿಯವರು ಇವತ್ತು ಇಡೀ ದೇಶದ ಅರ್ಥವ್ಯವಸ್ಥೆ ಮತ್ತು ಅದೇ ಕಾಲಕ್ಕೆ ರಾಜಕೀಯ ವ್ಯವಸ್ಥೆ, ಅಂತಾರಾಷ್ಟ್ರೀಯ ವ್ಯವಸ್ಥೆಗಳನ್ನೆಲ್ಲ ಇವತ್ತು ಮಣ್ಣು ಪಾಲು ಮಾಡಿದಾರ ಅನ್ನುವಂಥ ಮಾತುಗಳು ಇವತ್ತು ಚರ್ಚೆಗೆ ಬರ್ತಾ ಇದ್ದಾವೆ. ಇದಕ್ಕೆ ಇವತ್ತು ಉತ್ತರ ಕೊಡಬೇಕಾಗಿತ್ತು ಮೋದಿಯವರು. ಇವೆಲ್ಲ ಸುಳ್ಳ, ಅವ್ರು ಆರೋಪ ಮಾಡೋ ಸುಳ್ಳಾಗಿದ್ದಾರೆ. ಓಪನ್ ಆಗಿ ಬಂದು ಸ್ಟೇಟ್ಮೆಂಟ್ ಕೊಡಲಿ, ವಾದ ಮಾಡಲಿ, ಹೇಳಿ, ತಮ್ಮ ತಾವು ಪ್ರಪೋಸ್ ಮಾಡಲಿ. ಯಾಕಂದ್ರೆ ಇವತ್ತು ನಮ್ಮಲ್ಲಿ ಹೌದು ನಾವು ಜಗದ 3ನೇ ಶ್ರೀಮಂತ ದೇಶ, ಆದರೆ ಕೇವಲ 10% ಜನರಿಗೆ, ಇನ್ನುಳಿದ 90% ಜನರಿಗೆಲ್ಲ ನಾವು 150 ಎಡಬಲದಲ್ಲಿದ್ದೀವಿ. ಯಾಕಂದರೆ ಅವು ಸರ್ವೆನೇ ಆಗ್ತಾ ಇಲ್ಲ ಸರಿಯಾಗಿ. ಇಂಟರ್ನ್ಯಾಷನಲ್ ಒಂದು IMFಲ್ಲಿ ಮತ್ತೆ ಅವರಲ್ಲಿ ಹೇಳಿದ ಹೇಳಿಕೆಗಳನ್ನು ನಾವು ನಂಬಕ್ಕಾಗ್ಯದ. UN ಹೇಳಿದ ಹೇಳಿಕೆಗಳನ್ನು ನಂಬಕ್ಕಾಗ್ಯದ. 145, 150, 150 ಆಗಿರ್ತದೆ, ಒಂದು ಕೆಳಗೆ ಬಂದಿರ್ತದೆ, ಅಲ್ಲೇ ಹೆಚ್ಚು ಕಡಿಮೆ ಒಂದೆಲ್ಲ ಬರ್ತನ ರೇಖೆ ಅಲ್ಲಿಗೆ ಹೋಗ್ಯದ. ಆದ್ರೆ ಶ್ರೀಮಂತರು ಅಷ್ಟೇ ಇದ್ದಂತಕ್ಕೆ ನಾವು ಜಗದಲ್ಲಿ 3ನೇ ನಂಬರ್ ಶ್ರೀಮಂತ ದೇಶವು ಆಯ್ತು ಅಂತ ಇಲ್ಲೇ ತಿಳ್ಕೊಂಬಿಡ್ರಿ. ನಾವು ಜಪಾನದವ್ರಷ್ಟೇ ನಮ್ಮ ಜೀವನ ಮಟ್ಟ ಶ್ರೇಷ್ಠ ಅದನ ಈ ಪ್ರಶ್ನೆ ಮಾಡಿಕೊಂಡ್ರೆ ನಮ್ಗೆ ಗೊತ್ತಾಗಿಬಿಡ್ತದೆ. ನಾವು 3ನೇ ನಂಬರು, 140-150 ನಂಬರು ತಿಳಿದೋಗ್ಬಿಡ್ತದೆ. ಇದಕ್ಕೆಲ್ಲ ಕಾರಣಕರ್ತರು ಯಾರು? ಕಳೆದ 11 ವರ್ಷ ಹಿಂದಿನ ಕಾಂಗ್ರೆಸ್ ಅದ. ಇವತ್ತು ಎಷ್ಟು ಸಲ ಹೇಳೋದು ಕಾಂಗ್ರೆಸ್ಸೇ ಕಾರಣ ಅಂತೇಳಿ. ಹೌದು, ಒಪ್ಪುನು ಆ ಮಾತನ್ನು. ಇತಿಹಾಸದ ನೆಲಗಟ್ಟಿನಲ್ಲಿ ಹೌದು ತಪ್ಪು ಮಾಡಿದ್ದಾರೆ ಕಾಂಗ್ರೆಸ್ಸಿಗರು. ಅವ್ರು ತಪ್ಪು ಮಾಡಿದಕ್ಕೆ ಇವತ್ತು BJP ಅಧಿಕಾರಕ್ಕೆ ಬಂದದ್ದು ಅನ್ನೋದು ಅಷ್ಟೇ ಸತ್ಯದ. ನಿಜವಾಗಿ ಆವತ್ತಿನ ಗಾಂಧೀಜಿಯವರ ಅರ್ಥ ನೀತಿಯನ್ನು, ಅವರ ರಾಜನೀತಿಯನ್ನು ಇವರು ನೆಹರು ಅವರು ಅಳವಡಿಸ್ಕೊಂಡಿದ್ರೆ ಇವತ್ತು BJP ಅಧಿಕಾರಕ್ಕೆ ಬರೋದು ಭಾಳ ಕಷ್ಟ ಇತ್ತು. ಯಾಕಂದ್ರೆ ಗಾಂಧೀಜಿ ನಿಜವಾದ ಹಿಂದೂತನವನ್ನು ಪ್ರತಿಪಾದಿಸೋರು, ಎಲ್ಲರೂ ಕೂಡಿ ಬದುಕುವಂಥ ವ್ಯವಸ್ಥೆ ಮಾಡಿದವರು. ಅವರ ಹಿಂದುತ್ವದಲ್ಲಿ ಇಡೀ ದೇಶ ಒಂದಿತ್ತು ಅನ್ನೋದು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಮೀರಿದ್ದರಿಂದ ಕಾಂಗ್ರೆಸ್ ಇವತ್ತು ಅನಾಥ ಆಗಿದೆ ಅನ್ನೋದು ಸಹಿತ ಅಷ್ಟೇ ಸತ್ಯದ.
ಆದ್ರೆ ಇವತ್ತು ತನ್ನ ತಪ್ಪನ್ನು ತಿಳ್ಕೊಂಡು ತಿದ್ದುಕೊಂಡು ಒಂದು ಪ್ರಯತ್ನ ಬಂದಿರ್ತಾ ಇದೆ. ನೋಡಿ ಏನಾಗ್ತದೆ, ಆದರೆ ಇವಕ್ಕೆಲ್ಲ ಉತ್ತರ ಇವತ್ತು ನೀಡಲೇಬೇಕಾದಂತಹ ಪರಿಸ್ಥಿತಿಗೆ ತಂದು ಒಡ್ಡಿಕೊಂಡಿದ್ದು ಇವತ್ತಿನ ಮೋದಿಯವರ ಸಾಧನೆ ಅನ್ನೋದು ಎರಡು ಮಾತಲ್ಲಿ ಇದಕ್ಕೆ ಉತ್ತರ ಕೊಡ್ತಾರೆ ಮೋದಿಯವರು. ಏನು ನಿಜವಾಗಿ ಇವತ್ತಿನ ಆರ್ಥಿಕ ದಿವಾಳಿತನಕ್ಕೆ ಅಮೆರಿಕ ಮುಂದೆ ನಾವು ಏನಪ್ಪ ಸೋತಿದ್ದಕ್ಕೆ ಮತ್ತು ಒಳ್ಳೆಯ ಮಿತ್ರರನ್ನು ಕಳ್ಕೊಂಡಿದ್ದಕ್ಕೆ ಏನಾದರೂ ಉತ್ತರಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಇದೆನಾ? ಮೌನ ಅದು ಇಲ್ಲ, ಮೌನಂ ಸಮ್ಮತಿ ಲಕ್ಷಣಂ ಅಂತ ಅರ್ಥ ಆಗ್ತದೆ. ಅದಕ್ಕಾಗಿ ಉತ್ತರ ನೀಡಬೇಕಾಗಿದ್ದು ಇವತ್ತಿನ ಮೋದಿಯವ್ರ ಕರ್ತವ್ಯ ಅಂತ ಹೇಳ್ತಾ ಮತ್ತು ನೋಡೋಣ ಏನೇ ಡೆವಲಪ್ ಆಗ್ತದೆ ಮುಂದಿನ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥ ಸತ್ಯದ ಕೈಗೆ ನೋಡಿ ವಂದನೆಗಳು.